ಜನನಾಯಕ ಆಗಿರುವ ಒಡೆಯರಿಗೆ ಜಯವಾಗಲಿ, ಜಯವಾಗಲಿ. ಈ ನಾಡಿನ ಧರ್ಮ ಪ್ರಭುಗಳಿಗೆ ಜಯವಾಗಲಿ, ಜಯವಾಗಲಿ. ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. ಈ ಪಂಚಾಯತಿ ಕಟ್ಟೆಯಲ್ಲಿ ಮೋಸ ಮಾಡುವುದಾಗಲಿ, ಸುಳ್ಳು ಹೇಳುವುದಾಗಲಿ, ಪ್ರಕರಣ ಮುಚ್ಚಿಡುವುದಾಗಲಿ ಕಂಡು ಬಂದ್ರೆ ಈ ಧರ್ಮರಾಜು ಸಹಿಸೋದಿಲ್ಲ. ಸರಿ, ಇಂದಿನ ನ್ಯಾಯ ಕೊಟ್ಟವರು ಯಾರು ಅಂತ ಹೇಳಿ. ನಾನೇ ಒಳ್ಳೆಯರೇ, ನಾನೇ ಇವತ್ತು ಪಂಚಾಯತಿ ಕಟ್ಟಿಗೆ ನ್ಯಾಯ ಕೊಟ್ಟಿರೋದು. ನಾನು ಸತ್ಯವನ್ನು ಹೇಳುತ್ತೇನೆ ಒಳ್ಳೆಯರೇ, ಅದಕ್ಕೆ ಈ ಮೂಲ ತಾಯಿ ಈ ವರ್ಧನ, ಈ ಪಾಪಿ ವರ್ಧನ ಧರ್ಮಗಳನ್ನು ಎತ್ಕೊಂಡು ಹೋಗಿ ಅವಳ ಶೀಲ ಹಾಳು ಮಾಡಿ ಸೀಮೆಣ್ಣೆ ಹಚ್ಚಿ ಬೆಂಕಿಟ್ಟು ಸುಟ್ಟು ಬಸ್ ಮಾಡಿದ್ದೇನೆ. ಅಮ್ಮ ಮಗಳೇ, ಎತ್ತೊಟ್ಟಿಗೆ ಕಿಚ್ಚಿಟ್ಟ ಈ ಪಾಪಿಗೆ ಶಿಕ್ಷೆ ಕೊಡಿ ಒಡೆಯರೇ, ಶಿಕ್ಷೆ ಕೊಡಿ, ಘೋರವಾದ ಶಿಕ್ಷೆ ಕೊಡಿ ಒಡೆಯರೇ. ಏನು ನ್ಯಾಯ ನೀತಿ ಧರ್ಮಕ್ಕೆ ಹೆಸರಾಗಿರುವ ಈ ಹತ್ತೂರಿನಲ್ಲಿ ಒಬ್ಬ ಅಬಲೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದನೆಂದರೆ ಅಪಮಾನ, ಅಪಮಾನ. ಈ ಹತ್ತೂರಿಗೂ ಆಗುತ್ತಿರುವ ಅಪಮಾನ. ವರದರಾಜ್, ರಾಜಣ್ಣ ಹೇಳೋ ಮಾತು ಸರಿನ ತಪ್ಪ ಅಂತ ಮರಮಚಲದ ಬಡವ. ರಾಜಣ್ಣ ಹೇಳ್ತಿರೋ ಮಾತಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ರಾಜಣ್ಣ ಮಗಳ ನಡ್ತ ಸರಿ ಇಲ್ಲ ಅಂತ ಊರ್ನವರೆಲ್ಲ ಆಡ್ಕೊಳ್ತಾ ಇದ್ರು. ಆದ್ರಿಂದ ಯಾರೋ ಏನೋ ಈ ರೀತಿ ಅನಾಹುತ ಮಾಡಿದ್ದಾರೆ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಾತನ್ನು ನಂಬಿ ಹೊಡೆಯರೇ, ನನ್ನ ಮಾತನ್ನು ನಂಬಿ. ನಿನ್ನ ನಂಬುವುದ? ನೀನ್ ಎಂಟವನ ಅಂತ ನನ್ ಚೆನ್ನಾಗಿ ಗೊತ್ತು ಕಣ. ಮಾಡೋದೆಲ್ಲ ಮಾಡಿ ತಪ್ಪಿಸ್ಕೊಳ್ಳೋಕೆ ಅಡ್ಡಾರಿ ಹುಡ್ತಾ ಇದೀಯ. ಮರ ಮಾತ್ರವಿಲ್ಲದೆ ಅದೇನಾಗಿತ್ತು ಅಂತ ಬಗೋ. ರಾಜಣ್ಣ, ನಿನ್ ಮಗಳನ್ನ ಅಪಮಾನ ಮಾಡಿ ಕೊಲೆ ಮಾಡಿದ ಅನ್ನೋದಕ್ಕೆ ಏನಾದ್ರು ಸಾಕ್ಷಿ ಇದೆಯಪ್ಪ? ಅಲ್ಲಿ ನಡೆದ ದುರ್ಘಟನೆ ನೋಡಿದವರು ಬಹಳ ಮಂದಿ ಇಲ್ಲಿ. ಮಹಾಚರಗಳೇ, ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಅಲ್ಲಿ ನಡೆದ ದುರ್ಘಟನೆಯನ್ನ ದಯಮಾಡಿ ಯಾರಾದ್ರೂ ಧೈರ್ಯವಾಗಿ ಹೇಳಿ. ಇವತ್ತು ನನ್ನ ಮಗಳಿಗಾದ ಸ್ಥಿತಿ ನಾಳೆ ನಿಮ್ಮ ಮಕ್ಕಳಿಗೆ ಆಗ್ಬೋದು, ನಿಮ್ಮ ಹೆಂಡತಿಗೆ ಆಗ್ಬೋದು, ನಿಮ್ಮ ಅಕ್ಕ ತಂಗಿಯರಿಗೆ ಆಗ್ಬೋದು, ನಿಮ್ಮ ಬಂಧು ಬಳಕೆ ಆಗ್ಬೋದು. ದಯಮಾಡಿ ಈ ಪಾಪಿಯಿಂದ ನಡೆದ ದುರ್ಘಟನೆಯನ್ನ ಯಾರಾದ್ರೂ ಹೇಳಿ ನನಗೆ ನ್ಯಾಯ ಕೊಡಿ. ಈ ಪಾಪಿಗೆ ಘೋರವಾದ ಶಿಕ್ಷೆ ಕೊಟ್ಟು ನನಗೆ ನ್ಯಾಯ ಕೊಡಿಸಿ. ನಮ್ಮ ಮಗಳ ರಕ್ಷ ಕವಚವಾಗಿ ಒಡೆಯರಿರುವಾಗ ನಾವು ಯಾರಿಗೂ ಎದುರುವ ಅವಶ್ಯಕತೆ ಇಲ್ಲ. ರಾಜನ ಮಗಳನ್ನು ರೇಪ್ ಮಾಡಿ ಬೆಂಕಿ ಇಟ್ಟು ಸುಡ್ತನ ನಾನು ನನ್ನ ಕಣ್ಣಾರ ನೋಡಿದ್ರಿ ಒಡೆಯರೇ. ಈ ವರದರಾಜನು ಸುಮ್ಮನೆ ಬಿಡಬೇಡಿ. ಹೌದು ಒಡೆಯರೇ, ಹೌದು ಒಡೆಯರೇ. ಇದಕ್ಕಿಂತ ಸಾಕ್ಷಿ ಬೇಕೇನೋ ಕತ್ತೆ ಬಡವ. ಒಡೆಯರೇ, ತಿಳಿದೋ ತಿಳಿದೇನೋ ಈ ರೀತಿ ತಪ್ಪ ಹೊಡೆಯರು. ಇನ್ಯಾವತ್ತಿಂತ ದುಷ್ಟವಾಸಿಗೆ ಕೈ ಹಾಕೋದಿಲ್ಲ. ದಯವಿಟ್ಟು ನಾನು ಕ್ಷಮಿಸಿ ಒಡೆಯರೇ, ನಾನು ಕ್ಷಮಿಸಿ.
ಏ ಕಿತ್ತೂರ ರಾಣಿ ಚೆನ್ನಮ್ಮ, ಬೆಳ್ಳಾರಿ ಮಲ್ಲಮ್ಮ, ಒಂಟೆ ಓಬವ್ವ, ಜಾನಕಿ ಲಕ್ಷ್ಮೀಬಾಯಿ, ಇಂದಿರಾ ಗಾಂಧಿ ಇಂಥ ಧೀರ ಶೂರ ಮಹಿಳೆಯರು ನಮ್ಮ ಭಾರತ ದೇಶದಲ್ಲಿ ಜನಿಸಿದ್ದಾರೆ. ಭಾರತಾಂಬೆ, ಕನ್ನಡಾಂಬೆ, ಭೂಮಿ ತಾಯಿ, ಕನ್ನಡ ಮಾತೆ, ಗಂಗೆ ಮಾತೆ ಇವರೆಲ್ಲ ಹೆಣ್ಣಿನ ರೂಪದಲ್ಲಿ ನಮಗೆ ಜನ್ಮ ಕೊಟ್ಟು ನೀಡಿದ್ದಾರೆ. ಹೆಣ್ಣು ಕುಲದ ತಲೆ ತಗ್ಗಿಸುವಂತೆ, ಗಂಡು ಕುಲದ ತಲೆ ತಗ್ಗಿಸುವಂತೆ ಮಾಡ್ಬಿಟ್ಟಲ್ಲ ನರಬರ್ಸಕ. ನಿನ್ ನೇಡಿ ಜನ್ಮಕ್ಕೆ ನಾಚಿಕೆ ಆಗಬೇಕು. ರಾಜಣ್ಣ, ನಿನ್ನ ಮಗಳಿಗೆ ಆದ ಅನ್ಯಾಯಕ್ಕೆ ನಾನು ವಿಷಾದಿಸುತ್ತ ನ್ಯಾಯಾಧಿಪತಿಯಾದ ನಾನು ಈ ಏಡಿ ವರದಾದಿಗೆ ಕೊಡ್ತಿರೋ ಶಿಕ್ಷೆ ಏನೆಂದರೆ, ಈ ಊರ್ ಮುಂದೆ ಇರುವ ಗೈಡುಗಂಬಕ್ಕೆ ಕಟ್ಟಿ 100 ಚಡಿಯೇಟನ್ನು ಹಾಕಿ ಇವರ ಕುಟುಂಬದವರ ಅನ್ನ ನೀರು ಆಶ್ರಮ ಇಲ್ಲದೆ ಹೊರಗಾಕಿದ್ದೇನೆ. ಅದು ಅಲ್ಲದೆ ಇವ್ರ ಕುಟುಂಬದವ್ರನ್ನ ಈ ಊರಿಂದ ಬಹಿಷ್ಕಾರ ಹಾಕಿದ್ದೀನಿ. ಇದು ಈ ಧರ್ಮರಾಜು ಕೊಡ್ತಾರೋ ತೀರ್ಪು. ಧರ್ಮರಾಜ್, ನಾನು ಮಾಡಿದ ಒಂದೇ ಒಂದು ತಪ್ಪಿಗೆ ನನ್ನನ್ನೇ ಬಹಿಷ್ಕಾರ ಹಾಕಿದ್ಯಾ? ನೀನೇನು ನನ್ನ ಬಹಿಷ್ಕಾರ ಹಾಕೋದು? ನೀನು ಕೊಡುವ ತೀರ್ಪು ನನ್ನ ಚಪ್ಪಲಿ ಕೂಲಿನ ಧರ್ಮರಾಜ್. ನಾನು ಈ ಊರಲ್ಲಿ ರಾಜನಿಗೆ ಹುಟ್ಟಿದಿನಿ, ರಾಜನಿಗೆ ಸಾಯ್ತಿರಿ ಕಣ. ಆ ಧರ್ಮರಾಜ್ ನನ್ನ ಬಹಿಷ್ಕಾರ ಹಾಕಿರುವ ಅಪವಾದವನ್ನು ಕೇಳಿ ನನ್ನ ಎದೆಯೇ ನಡುಗ್ತಾ ಇದೆ. ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಈ ಊರಲ್ಲಿ ಬದುಕಿ ಬಾಳ್ಬೋದ? ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಪಾರ್ವತಿ, ಗಜೇಂದ್ರ, ನಿಮ್ಮೆಲ್ಲರನ್ನು ಬಿಟ್ಟು ಬಹು ದೂರದ ಪ್ರಯಾಣವನ್ನು ಬಯಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದಯವಿಟ್ಟು ಈ ಪಾಪಿ ವರದರಾಜನನ್ನು ಕ್ಷಮಿಸ್ಬಿಡಿ. ಧರ್ಮರಾಜ್, ನಿನ್ನ ವಂಶವನ್ನು ಚಿತ್ರ ಮಾಡೋದಕ್ಕೆ ಸೇರಿನ ಸರ್ಪದಂತೆ ಕಾದು ಕೊಳ್ತಿದ್ದಾರೆ ಆ ನನ್ನ ಮಗ ಗಜೇಂದ್ರ. ಆ ಮಹಾಭಾರತದಲ್ಲಿ ಸೋಬಲ್ ರಾಜನ ಶಕುನಿ ಹೇಗೆ ಸೇಡನ್ನು ತೀರಿಸಿಕೊಂಡನೋ ಅದೇ ರೀತಿ ಈ ಕಲಿಯುಗದಲ್ಲಿ ಈ ವರದರಾಜನ ಮಗ ಗಜೇಂದ್ರನಿಂದ ನಿನ್ನ ವಂಶವೇ ಸರ್ವನಾಶ. ಎಲ್ಲ ಅವಮಾನ ಆದ್ಮೇಲೆ ನಾನು ಬದುಕಿರಲಾರೆ. ಮುಗಿಯಿತೆ ಆಡಿದಾಟ, ಕಡಿಯಿತೆ ಬಾಳಿನ ಬಂಧ.
ನಾನು ಹೂಡಿದ ಸಂಚುಗಳಿಂದ ಹಾಳಾಯಿತೆ ಈ ಜೀವನ